ಮನೇಲಿ ಯಾವ ರೀತಿ ಸುಲಭವಾಗಿ ಅಂಟುಂಡೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ಖರ್ಜೂರ, ಹಾಗೆ ಅಂಜೂರ, ಗಸಗಸೆ, ಕಲ್ಸಕ್ಕರೆ, ಪಿಸ್ತಾ, ಇದು ಅಂಟು ಪನ್ಸಾರಿ ಅಂಗಡಿಲಿ ಸಿಗುತ್ತೆ. ಹಾಗೆ ಒಣದ್ರಾಕ್ಷಿ, ಎಲ್ಲ ಐಟಮ್ಸು 100 ಗ್ರಾಮ್ ಇದೆ. ಮೊದಲಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ಬೇಕು. ಸೊ ಈಗ ಆಲ್ರೆಡಿ ಫ್ರೈ ಮಾಡ್ತಾ ಇರೋದ್ರಿಂದ ಅಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ. ಸೊ ನಂತರ 2 ಕೊಬ್ಬರಿ ತೊಗೊಂಡಿದ್ದೀವಿ, ಹಾಗೆ 2 ಅಚ್ಚು ಬೆಲ್ಲನೂ ಸಹ ಪುಡಿ ಮಾಡಿಟ್ಕೊಂಡಿದ್ದೀವಿ. ಕರಿ ಎಳ್ಳು ಬೇಕಾಗುತ್ತೆ. ಸೊ ಎಲ್ಲ ಐಟಮ್ಸ್ನೂ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ತುಪ್ಪ ಹಾಕ್ಕೊಂಡು ಈಗ ಒಣ ಖರ್ಜೂರನ ಈ ರೀತಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದಿಟ್ಟು ನಂತರ ಫ್ರೈ ಮಾಡಿ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಆಗಿರಬೇಕು. ಈಗ ನೆಕ್ಸ್ಟು ನಾವು ಈ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಅಂಜೂರದ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. 3 ಡ್ರೈ ಫ್ರೂಟ್ಸ್ ಆಗಿದೆ, ಇದು 4ನೇ ಡ್ರೈ ಫ್ರೂಟ್. ಸೊ ನಾವು ಬಳಸ್ತಾ ಇರುವಂಥದ್ದು ಶುದ್ಧವಾದ ನಂದಿನಿ ತುಪ್ಪವನ್ನು ಫ್ರೈ ಮಾಡಬೇಕಾಗುತ್ತೆ. ನಾನು ತೋರಿಸ್ತಾ ಇರೋ ಮೆಥಡಲ್ಲೇ ನೀವು ಒಂದೊಂದೇ ಐಟಮ್ನ ನೀವು ಫ್ರೈ ಮಾಡ್ಕೊಳ್ಬೇಕು, ಎಲ್ಲವನ್ನು ಒಂದೇ ಬಾರಿ ಹಾಕ್ಕೊಳ್ಬೇಡಿ. ಸೊ ಈಗ ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಿಸ್ತಾನು ಸಹ ಫ್ರೈ ಮಾಡ್ಕೊಳ್ಳೋಣ. ಮಕ್ಕ ಮಾಡಿಕೊಡ್ತಾ ಇರೋದು. ಸೊ ನಾವಿಬ್ಬರು ಸೇರ್ಕೊಂಡು ಈಗ ಅಂಟುಂಡೆನ ಮಾಡ್ತಾ ಇದ್ವಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಹಾಕೊಳ್ಳೋಣ. ದ್ರಾಕ್ಷಿನೂ ಸಹ ಫ್ರೈ ಆಯಿತು. ನಾವಿಲ್ಲಿ 2 ಕೊಬ್ಬರಿಯನ್ನು ತಗೊಂಡು ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಮೀಡಿಯಂ ಫ್ಲೇಮಲ್ಲಿ ತುಪ್ಪ ಹಾಕ್ಕೊಂಡು ಕೊಬ್ಬರಿನೂ ಸಹ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿನೂ ಸಹ ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇಲ್ಲಿ ಕಪ್ಪೆಳ್ಳು ಸಹ ಫ್ರೈನ, ಇಲ್ಲಿ ಗಸಗಸೆನೂ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಏಲಕ್ಕಿ ಕಾಯಿನೂ ಸಹ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಅಂಟನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚಟಪಟ ಅಂತ ಸೌಂಡ್ ಬರಬೇಕು. ಈ ಎಲ್ಲ ಡ್ರೈ ಫ್ರೂಟ್ಸ್ನ ಕೈಯಲ್ಲೇ ಕಟ್ ಮಾಡಿ ಸಹ ಹಾಕ್ಬೋದು. ಮಕ್ಕಳು ತಿನ್ನೋದಕ್ಕೋಸ್ಕರ ಸ್ವಲ್ಪ 1 ರೌಂಡ್ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೌಡರ್ನ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಹುರಿದಂಥ ಅಂಟು ಮತ್ತು ಎಳ್ಳನ್ನು ಇವೆರಡನ್ನು ಬಿಟ್ಟು ಇನ್ನೆಲ್ಲವನ್ನು ನೀವು ಪೌಡರ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಕಲ್ಸಕ್ಕರೆನ, ಅದನ್ನು ಸಹ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೈಸಾಗಿ. ಅದನ್ನು ಸಹ ಈಗ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಒಣಕೊಬ್ಬರಿನೂ ಸಹ ನಾನಿಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಕೊಬ್ಬರಿನೂ ಸಹ ಪೌಡ್ರ್ ಮಾಡ್ಕೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ 1 ರೌಂಡ್ ಆಡಿಸಿದ್ರೆ ಪಾಕ ತೆಗಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳಿ ಯಾವುದೇ ರೀತಿ ನೀರು ಹಾಕ್ಕೊಳ್ದಂತೆ ಬಾಂಡಿಲಿ ಈ ರೀತಿ ಪಾಕ ತಗೊಳ್ಳಿ. ನಂತರ ಈ ರೀತಿ ಆಗುತ್ತೆ. ಸೊ ಎಲ್ಲ ಐಟಮ್ಸ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಬಿಸಿ ಇರುವಾಗಲೇ ಶಿಫ್ಟ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ, ಇಲ್ಲಾಂದರೆ ಉಂಡೆ ನೀಟಾಗಿ ಬರೋದಿಲ್ಲ. ಸೊ ಸುಲಭವಾಗಿ ಯಾವ ರೀತಿ ಮನೇಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.